ಕೆಲವೊಂದು ತಿಂಡಿಗಳು ಹೇಗೆ ಅಂದರೆ ತುಂಬ ಸರಳ, ಆದರೆ ಮಾಡೋ ವಿಧಾನ ಸರಿ ಇಲ್ಲ ಅಂದರೆ ರುಚಿ ಅಷ್ಟು ಚೆನ್ನಾಗಿ ಬರಲ್ಲ. ನೀವು ನೋಟಿಸ್ ಮಾಡಿರ್ತೀರ ಶಾವಿಗೆ ಬಾತ್ ಮಾಡಬೇಕಾದ್ರೆ. ನಾನಿವತ್ತು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನಾನು 2 ಕಪ್ನಷ್ಟು ಅಕ್ಕಿ ಶಾವಿಗೆ, ಅನಿಲ್ ಶಾವಿಗೆ ಬರುತ್ತಲ್ಲ, ಅದನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ನಿಮ್ಗೆ ಅಳತೆ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಒಂದು 250 ಗ್ರಾಮ್ ಇರ್ಬೋದು ಇದು ಈಗ ನಾನು ತೊಗೊಂಡಿರೋದು. ನಂತರ ಇಲ್ಲಿ ಒಂದು ಪ್ಯಾನ್ಗೆ 3 ರಿಂದ 4 ಸ್ಪೂನ್ ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ನಂತರ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸಿ ಇದನ್ನು ಒಂದು ಒಳ್ಳೆ ಬಿಸ್ಕೆಟ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ರೆಸಿಪಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗದೆ ತಲುಪುತ್ತೆ. ನಂತರ ಇಲ್ಲಿ 2 ಈರುಳ್ಳಿನ ನಾನು ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ನಾನಿಲ್ಲಿ ಶುಂಠಿನ ಈ ರೀತಿ ಕಡ್ಡಿ ಸೈಜಲ್ಲಿ ಉದ್ದುದ್ದು ಕಟ್ ಮಾಡಿ ಒಂದು 3 ಇಂಚ್ನಷ್ಟು ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಕರಿಬೇವು, ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿನ ಸೇರಿಸಿ, ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ನ ತರಕಾರಿ ತೊಗೊಳ್ತಾ ಇದ್ದೀನಿ. ಇದು ತರಕಾರಿ ಹಾಕಿ ಕೂಡ ಮಾಡ್ಬೋದು, ತರಕಾರಿ ಇಲ್ಲ ಅಂದರೂ ಬರೀ ಈರುಳ್ಳಿ ಉಪಯೋಗಿಸಿ ಕೂಡ ಮಾಡ್ಕೋಬೋದು, ಇಲ್ಲ ಬಟಾಣಿ ಇದ್ದರೆ ಬಟಾಣಿ ಉಪಯೋಗಿಸ್ಬೋದು. ಏನು ತರಕಾರಿ ಇದೆ ಅದನ್ನೇ ಹಾಕಿ ಮಾಡ್ಕೋಬೋದು, ಇಲ್ಲ ತರಕಾರಿ ಇಲ್ಲದೆ ಕೂಡ ಮಾಡ್ಕೋಬೋದು ಇದನ್ನು. ನಂತರ ಇಲ್ಲಿ ಸ್ವಲ್ಪ ಅರಿಶಿನ, ನಂತರ ಒಂದು ಸ್ವಲ್ಪ ಮೆಂತ್ಯ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಪೌಡ್ರ್ ಆರೋಗ್ಯಕ್ಕೂ ಒಳ್ಳೆಯದು, ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ತರಕಾರಿ ಏನು ತುಂಬ ಬೆಂದೋಗ್ಬೇಕಂತ ಏನಿಲ್ಲ, ಸ್ವಲ್ಪ ಕ್ರಂಚಿನೆಸ್ ಇದ್ರೇ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ನಾನು 1 ಇಡಿಯಷ್ಟು ತೆಂಗಿನಕಾಯಿನ ಸೇರಿಸಿ ಅದನ್ನು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಅನಿಲ್ ಶಾವಿಗೆ ತೊಗೊಂಡಿದ್ನಲ್ಲ, ಆ ಶಾವಿಗೆಗೆ ನಾನಿಲ್ಲಿ 2 ಕಪ್ನಷ್ಟು ಬಿಸಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಹಾಫ್ ನಿಂಬೆಹಣ್ಣನ್ನ ಸೇರಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ, ನೀವು ಯಾವಾಗಲೂ ಶಾವಿಗೆ ಬಾತ್ ಮಾಡಬೇಕಾದ್ರೆ ಬೇರೆ ಬೇಯಿಸಿ ಮಾಡಿರ್ತೀರ ಕೆಲವರು, ಇಲ್ಲ ಕೆಲವರು ಬಿಸಿ ನೀರನ್ನ ಚುಮುಕ್ಸಾಗೆ ಇಟ್ಟು ಮಾಡಿರ್ತೀರ. ನೀವು ಅವಾಗ ನೋಟಿಸ್ ಮಾಡಿರ್ಬೋದು, ಇಲ್ಲ ಬಿಸಿ ನೀರಿಗೆ ಹಾಕಿ ತೆಗಿಬೇಕಾದ್ರೆ ಸ್ವಲ್ಪ ಹದ ಹೆಚ್ಚು ಕಮ್ಮಿ ಆದ್ರೂ ಮುದ್ದೆ ಆಗೋ ರೀತಿ ಇರುತ್ತೆ. ಇಲ್ಲ ನಾವು ನೀರು ಚುಮುಕ್ಸಿ ಮಾಡಬೇಕಾದ್ರೆ ಅಲ್ಲಲ್ಲೇ ಸ್ವಲ್ಪ ಕಟ್ಟಾಗಿ ಹಸಿ ಥರ ಸಿಗೋ ಥರ ಕರೆಕ್ಟು ಬೆಂದಿರಲ್ಲ. ನೀವು ಈ ವಿಧಾನದಲ್ಲಿ ಒಂದು ಸಲ ಪ್ರಯತ್ನ ಮಾಡಿ ನೋಡಿ. ಈಗ ನಾನು ಎಷ್ಟು ಶಾವಿಗೆ ತಗೊಂಡಿರ್ತೀನೋ ಅಷ್ಟೇ ನೀರು, ಇಲ್ಲ ಒಂದು ಸ್ವಲ್ಪ ಕಮ್ಮಿ ಬೇಕಾದ್ರೂ ಹಾಕ್ಕೋಬೋದು, ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೀಗ 2 ಕಪ್ಪು ಅಳತೆ ಮಾಡಿದ್ದೆ, ಶಾವಿಗೆಗೆ 2 ಕಪ್ ಬಿಸಿನೀರನ್ನ ಸೇರಿಸಿದ್ದೀನಿ. ಇದನ್ನು ತುಂಬ ಹೊತ್ತೇನು ಬೇಯಿಸೋದು ಬೇಡ, ಇದು ನೀರು ಹಿಂಗೋವರೆಗೂ ಒಂದು 2 ರಿಂದ 3 ನಿಮಿಷ ಬೇಯಿಸಿದ್ರೆ ಸಾಕು. ನೀರು ಹಿಂಗೆ ತಂದ ತಕ್ಷಣ ಈ ರೀತಿ ಎಲ್ಲದನ್ನು ನೀಟಾಗಿ ಒಂದು ಕಡೆ ಮಾಡಿ, ನಾನು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. 10 ನಿಮಿಷ ತೆಗಿಯೋಕ್ಕೆ ಹೋಗಬೇಡಿ. ನಂತರ ನೋಡಿ, ತೆಗೆದ್ರೆ ಹೂ ಥರ ಹರಳಿರುತ್ತೆ ಶಾವಿಗೆ ಎಲ್ಲ. ನೋಡಿ, ಸ್ವಲ್ಪ ಕೂಡ ಮುದ್ದೆ ಆಗಿಲ್ಲ, ತಳದಲ್ಲಿ ಕೂಡ ಎಲ್ಲೂ ಮೇಲಿಂದ ಕೆಳಗಡೆವರೆಗೂ ಒಂದೇ ಹದಕ್ಕಿರುತ್ತೆ. ಮತ್ತು ಶಾವಿಗೆ ಕೂಡ ಕಟ್ಟಾಗಲ್ಲ, ಎಷ್ಟು ಮೃದುವಾಗಿ ಬರುತ್ತೆ ಅಂದರೆ, ನೀವು ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿದ್ರೆ ಇನ್ಯಾವತ್ತೂ ನೀವು ಈ ಶಾವಿಗೆ ಬಾತ್ ಮಾಡೋಕ್ಕೆ ಹೇಗಪ್ಪ ಸರಿಗೆ ಬರುತ್ತೋ ಇಲ್ಲೋ ಅಂತ ಯೋಚನೆ ಮಾಡಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಅದು ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.